ಹನುಮಂತು ಬಹಳ ಪ್ರಮುಖವಾಗಿ ಇಷ್ಟು ದಿವಸ ಗುಸು ಗೋವಿಂದಣ್ಣ ನಮ್ಮ ವೀರೇಂದ್ರ ಅವರಿಗೆ ಸುದ್ದಿ ಕೊಡ್ತಾ ಇದ್ರು. ಇವತ್ತು ನಾನು ಫೋನ್ ಮಾಡೋಕೆ ಹೋದೆ, ಆದರೆ ಗುಸು ಗೋವಿಂದಣ್ಣನೂ ಫೋನ್ ತೆಗಿತಾ ಇಲ್ಲ, ವೀರೇಂದ್ರ ಅವರು ಫೋನ್ ತೆಗಿತಿಲ್ಲ. ಇವತ್ತು ಹನುಮಂತ್ ಅವರಿದ್ರು, ಕರೆಕ್ಟ್ ಕ್ಯಾಂಡಿಡೇಟ್ ಸಿಕ್ಕಿದ್ರು ಇವತ್ತು ನನಗೆ. ಏನು ಕತೆ, ಇಲ್ಲಿ ಏನೇನು ಆಗ್ತಾ ಇದೆ, ಯಾವಾಗಂತೆ ಸಂಪುಟ ವಿಸ್ತರಣೆ ಆಗುತ್ತೆ, ಕಡೆಗೆ ಯಾರಿಗೆಲ್ಲ ಸಿಗ್ಬೋದು, ಒಂದಿಷ್ಟು ಮಾನದಂಡಗಳು ಕೂಡ ನೋಡಿದ್ಬಿಟ್ಟಿದ್ವಿ. ಅದರಲ್ಲಿ 7 ಪ್ರಮುಖ ನಾಯಕರಿದ್ದಾರೆ. ಏನೇನಾಗ್ತಿದೆ ಕಾಂಗ್ರೆಸ್ ಪಾಳ್ಯದಲ್ಲಿ? ಇಲ್ಲ, ಮೊದಲನೇದಾಗಿ ಇವತ್ತು ನಮ್ಮ ಗೋವಿಂದಣ್ಣ ವೀರೇಂದ್ರ ಅವ್ರನ್ನ ಎಲ್ಲಿಗೂ ಕಳಿಸಿದ್ದಾರೆ. ಹಾಗಾಗಿ ಇವತ್ತು ನನ್ನ ಗೆಳೆತನ ಮಾಡಿದ್ದಾರೆ. ಗೋವಿಂದಣ್ಣ ಸದಾಶಿವನಗರದಿಂದ ಹಿಡಿದು, ಬೆಂಗಳೂರಿನ ಸದಾಶಿವನಗರದಿಂದ ಹಿಡಿದು ವಿಧಾನಸೌಧ ರಜೆ ಇದ್ರೂ ಕೂಡ ವಿಧಾನಸೌಧದ ಸುತ್ತಮುತ್ತ ಎಲ್ಲೆಚ್ಚಲ್ಲಿ, ಜೊತೆಗೆ ದೆಹಲಿ ಮಟ್ಟದಲ್ಲಿ ಹೋಗಿ ದೆಹಲಿಯಲ್ಲಿ ಯಾರ್ಯಾರು ಏನೇನು ಮಾತಾಡಿದ್ರು ಅದನ್ನೆಲ್ಲವನ್ನು ಕೂಡ ಕೇಳಿಸ್ಕೊಂಡು ನೀಟಾಗಿ ಈಗ ಬೆಂಗಳೂರಿಗೆ ಬಂದಿದ್ದಾರೆ. ಬೆಂಗಳೂರಿಗಿನ ಬರೋದಕ್ಕೆ ಮುಂಚೆ ಅಲ್ಲಿ ಎಲ್ಲೆಲ್ಲಿ ಹೋಗಿದ್ದ, ಯಾರ್ಯಾರು ಏನೇನು ಹೇಳಿದ್ರು ಅದನ್ನು ಹೇಳೋಕ್ಕಿಂತ ಮುಂಚೆ ಈ ರಾಜಕಾರಣದಲ್ಲಿ ಒಂದು ಮಾತೈತೆ, ಕೇಡರ್ ಬೇಸ್ ಪಾರ್ಟಿ ಯಾವುದು, BJP ಕೇಡರ್ಗಳ ಸಂಖ್ಯೆ BJPಯಲ್ಲಿ ಜಾಸ್ತಿ ಅಂತ. JDS ಅಲ್ಲಿ ಲೀಡರ್ಗಳು ಇದ್ದಾರೆ, ಜೊತೆಗೆ ಕೇಡರ್ಗಳ ಒಂದಷ್ಟು ಕೊಡ್ತಾ ಇದೆ. ಕಾಂಗ್ರೆಸ್ನಲ್ಲಿ ಲೀಡರ್ಗಳ ಸಂಖ್ಯೆ ಜಾಸ್ತಿ ಇದೆ. ಅದು ಸಮುದಾಯವಾರು ಲೀಡರ್ ಇರ್ಬೋದು, ಪಕ್ಷ ಸಂಘಟನೆ ಮಾಡುವಂಥ ಲೀಡರ್ ಇರ್ಬೋದು, ಅಥವಾ ಇಡೀ ಎಲ್ಲವೂ ಕೂಡ ಪಕ್ಷಕ್ಕೆ ಎಲ್ಲಾ ರೀತಿಯಲ್ಲೂ ದುಡಿಯುವಂತ ಲೀಡರ್ಗಳ ಪ್ರಮಾಣ ಜಾಸ್ತಿ ಇದೆ. ಸೊ ಈಗ ಗೋವಿಂದ ಸೀನಿಯರ್ ಲೀಡರ್ಗಳು ಪಾರ್ಟಿಯಿಂದ ಒಂದು ಸುಮಾರು 40 ವರ್ಷ 50 ವರ್ಷದಿಂದ ಇದ್ದಂಥವ್ರು ಇದ್ದಾರೆ. ಈಗ ಗೋವಿಂದಣ್ಣನ ಏನೇನು ಕೇಳಿಸ್ಕೊಂಬಂದ ಅನ್ನೋದನ್ನ ಕೇಳ್ಕೊಬರೋಣ. ಮೊದಲನೇದಾಗಿ ಈಗ ಹೆಂಗಾಗಿದೆ ಅಂದ್ರೆ, ಕಾಂಗ್ರೆಸ್ನಲ್ಲಿ ಪರಿಸ್ಥಿತಿ, ನನಗೆ ಸಚಿವ ಸ್ಥಾನ ಸಿಗಬಹುದು, ನನಗೆ ಸಿಕ್ಬಿಡುತ್ತೆ, ಹಂಗಾಗಿ ನನ್ನೊಳಗೆ ಎಷ್ಟೇ ಬೇಸರ ಇದ್ರು, ಎಷ್ಟೇ ನೋವಿದ್ರು, ಎಷ್ಟೇ ಆಸೆ ಇದ್ರೂ ಕೂಡ ಆಸೆಯನ್ನ ಮಾತ್ರ ನಾನು ವ್ಯಕ್ತಪಡಿಸ್ಬೇಕು. ಆಸೆಯನ್ನು ಬಿಟ್ಟು ಬೇರೇನೂ ವ್ಯಕ್ತಪಡಿಸುವಂತ ಪರಿಸ್ಥಿತಿಯಲ್ಲಿ ಸದ್ಯಕ್ಕೆ ಸಚಿವ ಸ್ಥಾನದ ಆಕಾಂಕ್ಷಿಗಳು ಇಲ್ಲ. ಯಾಕೆ ಅಂತಂದು ಹೇಳಿದ್ರೆ, ಇಂತಹ ಸಂದರ್ಭದಲ್ಲಿ ಒಂದು ಹೆಚ್ಚು ಮಾತಾಡಿದ್ರು ಸಮಸ್ಯೆ, ಒಂದು ಕಡಿಮೆ ಮಾತಾಡಿದ್ರು ಸಮಸ್ಯೆ. ಹಂಗಾಗಿ ನಮ್ಮ ಗೋವಿಂದಣ್ಣನ ಬಿಟ್ಟು ನಾವೇನಾದ್ರೂ ಕ್ಯಾಮ್ರಾ ಹಿಡಿತೀವಿ ಅಂತಂದು ಹೇಳಿದ್ರೆ, ಏನೋ ಹೈಕಮಾಂಡ್ ಏನು ತೀರ್ಮಾನ ತೆಗೆದುಕೊಳ್ಳುತ್ತೆ, ಹೈಕಮಾಂಡ್ ಏನು ಮಾಡುತ್ತೆ ಅದಕ್ಕೆ ಮಾತ್ರ ನಾವು ಬದ್ಧರು ಅನ್ನುವಂಥದ್ದು ಬಿಟ್ರೆ, ಎಕ್ಸ್ಟ್ರಾ ನಾವೊಂದು ನಾನು ಆಕಾಂಕ್ಷಿಯಾಗಿದ್ದೀನಿ, ನಾನು ಹಿರಿಯ ನಾಯಕ, ಹಿರಿಯ ಶಾಸಕ, ಹಾಗಾಗಿ ನನಗೆ ಅವಕಾಶ ಕೊಡಬೇಕು ಅನ್ನೋದನ್ನ ಬಿಟ್ರೆ ಯಾವ ಕಾರಣಕ್ಕೆ ಕೊಡಬೇಕು, ನನಗೇನು ಕೊಡಬೇಕು ಅನ್ನೋಂತಹ ಒಂದು ಓಪನ್ ಮಾತುಕತೆಯನ್ನ ಕ್ಯಾಮ್ರಾ ಮುಂದೆ ಆಡಲ್ಲ. ಹಂಗಾಗಿ ನಮ್ಮ ಗೋವಿಂದಣ್ಣನ ಹತ್ರ ಹೇಳಿ ಕಳಿಸಿದ್ದಾರೆ. ಇಲ್ಲಿ ಆ ಸಚಿವ ಸ್ಥಾನದ ಆಕಾಂಕ್ಷಿಗಳಿರುವಂಥ ಒಂದಷ್ಟು ಅದೇನಂತಂದು ಹೇಳಿದ್ರೆ, ಒಂದಷ್ಟು ಮನೋಭಾಲಾಶೆ, ಒಂದು ಏನು ಅಂತಾರೆ ಅವರ ಆಸೆ ಏನಂತಂದು ಹೇಳಿದ್ರೆ, ಎಲ್ಲಾರ ಹತ್ರನೂ ನಾವು ಚೆನ್ನಾಗಿರ್ಬೇಕು. ಒಂದು ರಾಹುಲ್ ಗಾಂಧಿ ಅವ್ರ ಜೊತೆನೂ ಚೆನ್ನಾಗಿರ್ಬೇಕು, ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಜೊತೆಗೂ ಚೆನ್ನಾಗಿರ್ಬೇಕು, KC ವೇಣುಗೋಪಾಲ್ ಅವ್ರ ಜೊತೆಗೂ ಚೆನ್ನಾಗಿರ್ಬೇಕು. ಯಾಕಂದ್ರೆ KC ವೇಣುಗೋಪಾಲ್ ಅವರು ಹಿಂದೆ ರಾಜ್ಯದಲ್ಲಿ ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿಯಾಗಿ ಕೆಲಸ ಮಾಡಿದ್ದಾರೆ. ಈಗ ಪ್ರಸ್ತುತವಾಗಿರುವಂತ ಸುರ್ಜೇವಾಲಾ ಅವರು ಕೂಡ ಉಸ್ತುವಾರಿ ಆಗಿರೋದ್ರಿಂದ ಅವ್ರ ಜೊತೆಗೂ ಕೂಡ ಚೆನ್ನಾಗಿರ್ಬೇಕು, ಸಿದ್ದರಾಮಯ್ಯ ಅವ್ರ ಜೊತೆಗೂ ಚೆನ್ನಾಗಿರ್ಬೇಕು, DK ಶಿವಕುಮಾರ್ ಅವ್ರ ಜೊತೆಗೂ ಚೆನ್ನಾಗಿರ್ಬೇಕು. ಯಾಕೆ ಅಂತಂದು ಹೇಳಿದ್ರೆ, ಇವರೆಲ್ಲರ ಲಿಸ್ಟ್ನಲ್ಲೂ ಕೂಡ ಪಾಸ್ ಆದವ್ರಿಗೆ ಮಾತ್ರ ವಿಧಾನಸೌಧದ 3ನೇ ಮಹಡಿ ಒಳಗಡೆ ಒಂದು ಕುರ್ಚಿ ಸಿಕ್ಕತ್ತೆ, ಒಂದು ರೂಮ್ ಸಿಕ್ಕತ್ತೆ. ಇಲ್ಲ ಅಂದ್ರೆ ಸಿಗಲ್ಲ, ಇಲ್ಲ ಅಂದ್ರೆ ಕಷ್ಟ. ಯಾಕಂತ ಅಲ್ಲ, ಲಾಬಿ ಮಾಡ್ತಾ ಇದಾರೆ, ಎಲ್ಲಾರ ಹತ್ರನೂ ಹೋಗಿ ಲಾಬಿ ಮಾಡ್ತಾ ಇದಾರೆ. ಆದ್ರೆ ಯಾರ್ಯಾರು ಈಗ ರಾಹುಲ್ ಗಾಂಧಿ ಅವ್ರ ವಿಚಾರಕ್ಕೆ ಬಂದಾಗ, ರಾಹುಲ್ ಗಾಂಧಿ ಅವರು ಅಷ್ಟು ಸುಲಭವಾಗಿ ಸಿಗಲ್ಲ. ಭೇಟಿಗೆ ಹೋದಾಗ ಅಪಾಯಿಂಟ್ಮೆಂಟ್ ತಗೋಬೇಕು, ಎಲ್ಲಾರು ತಗೋಬೇಕು. ಆದ್ರೆ ರಾಹುಲ್ ಗಾಂಧಿ ಅವ್ರಿಗೆ ಇಲ್ಲಿ ಏನೇನಾಗತ್ತೆ ಅಂತ ಎಲ್ಲಾ ಮಾಹಿತಿ ಹೋಗುತ್ತೆ. ಸೊ ಹಂಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲಿ ಒಂದು ಚರ್ಚೆ ನಡೀತಾ ಇದೆ ಅಂತ. ಏನಂತಂದು ಹೇಳಿದ್ರೆ, RSS ವಿರುದ್ಧ ಯಾರೆಲ್ಲ ಮಾತಾಡ್ತಾರೆ ಅವ್ರಿಗೊಂದ್ ಸ್ವಲ್ಪ ಪಕ್ಷದಲ್ಲಿ ಸ್ಥಾನಮಾನಗಳನ್ನು ಕೊಡಬೇಕು. ಯತ್ನಾಳ್ ಕಿವಿಯವ್ರಿಗೆ ಗುಸು ಗೋವಿಂದಣ್ಣ ಯಾಕೋ ವಿಜಯಪುರ ಕಡೆ ಹೋಗಿ ಮತ್ತೆ ಬೆಂಗಳೂರು ಕಡೆ ತಿರ್ಕೊಬಿಟ್ಟಿದ್ದಾನೆ. ಸೊ ಹಂಗಾಗಿ ಆ ಒಂದು ಯಾರಿಗೆ ಯತ್ನಾಳ್ ಅವ್ರ ಕಿವಿಗೆ ಹೇಳಿದ್ದಕ್ಕೆ ಅವ್ರು ಕ್ಯಾಮ್ರಾ ಮೂಲಕ ಹೇಳ್ಬಿಟ್ರು. ಸೊ RSS ನ ವಿರುದ್ಧ ಮಾತನಾಡುವಂಥವ್ರಿಗೆ ಪಕ್ಷದಲ್ಲಾಗಿರ್ಬೋದು ಮತ್ತೆ ಸರ್ಕಾರದ ಮಟ್ಟದಲ್ಲೇ ಆಗಿರ್ಬೋದು, ಅವ್ರಿಗೆ ಅವಕಾಶಗಳು ಕೊಡಬೇಕು. ಮುಂಬರುವಂತ ದಿನಗಳಲ್ಲಿ ಸೈದ್ಧಾಂತಿಕ ರಾಜಕಾರಣ ಮಾಡಬೇಕು ಅಂತವ್ರು, ಸೈದ್ಧಾಂತಿಕವಾಗಿ ಪಕ್ಷವನ್ನ ಸಂಘಟನೆ ಮಾಡಬೇಕು ಅನ್ನೋಂಥ ಕಾರಣಕ್ಕೋಸ್ಕರ ಅವಂತವ್ರಿಗೆ ಮನೆ ಕೊಡಬೇಕು ಅನ್ನೋಂಥದ್ದು. ಇನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರ ವಿಚಾರ ಅಂತ ಬಂದಂತ ಸಂದರ್ಭದಲ್ಲಿ, ಅವರು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹೆಚ್ಚು ಒಲವನ್ನ ಇಟ್ಕೊಂಡಿದ್ದಾರೆ, ಅಲ್ಲಿ ಹೆಚ್ಚು ಗೆದ್ದಿದ್ದಾರೆ. ಸೊ ಹಂಗಾಗಿ ಅಂಥವ್ರಿಗೂ ಅವಕಾಶ ಕೊಡಬೇಕು. ಪಕ್ಷ ನಿಷ್ಠೆ ಮತ್ತು ಅಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಹೇಳಿದ್ದನ್ನ ಚಾಚೂ ತಪ್ಪದೇ ಯಾರು ಮಾಡಿದ್ದಾರೆ ಅಂತವ್ರನ್ನ ಪರಿಗಣಿಸಬೇಕು ಅನ್ನೋಂಥದ್ದು. ಇನ್ನು ಸಾಮಾನ್ಯವಾಗಿ BK ಹರಿಪ್ರಸಾದ್ ಅವರು ಕೂಡ ಇದ್ದಾರೆ, ಜೊತೆಗೆ ಸುರ್ಜೇವಾಲಾ ಅವರು ಇದ್ದಾರೆ, ಮುಖ್ಯಮಂತ್ರಿಯವರು, ಪ್ರಮುಖವಾಗಿ ಮುಖ್ಯಮಂತ್ರಿ ಅವ್ರದ್ದು ಹೇಳ್ಬೇಕು. ಯಾಕೆ ಅಂತಂದು ಹೇಳಿದ್ರೆ, ಮೊದಲು DK ಶಿವಕುಮಾರ್ ಅವರು ದೆಹಲಿಗೆ ಹೋಗ್ತಾರೆ ಅಂತಂದು ಹೇಳಿದ್ರೆ ದೊಡ್ಡ ಚರ್ಚೆ ಆಗೋದೇನಂತಂದು ಹೇಳಿದ್ರೆ, ಅಧಿಕಾರ ಹಂಚಿಕೆ ಆಗ್ತಾ ಇದೆ,
ಹಂಗಾಗಿ ಈಗ ಕಾಂಗ್ರೆಸ್ ಹೈಕಮಾಂಡ್ ಮನಸ್ಥಿತಿಯಲ್ಲಿರುವುದು ಏನಂತಂದು ಹೇಳಿದ್ರೆ ಯಾವುದೇ ಗೊಂದಲ ಇಲ್ಲದೇನೆ ಹೇಗೆ ಅಧಿಕಾರ ಸುಲಭವಾಗಾಯ್ತು ಹಂಗಾಗಬೇಕು ಅನ್ನಂತ ಬಯಸ್ತಾ ಇದ್ದಾರೆ. ಆದರೆ ಈ 7 ಜನ ನಾಯಕರನ್ನ 7 ಸುತ್ತಿನ ಕೋಟೆಯನ್ನು ದಾಟಿ ಬರ್ಬೇಕು. ಈಗ ಸಚಿವ ಸ್ಥಾನದ ಆಕಾಂಕ್ಷಿಗಳು ಅವರ ನೋವನ್ನ ಹೇಳ್ಕೊಂಡಿದ್ದಾರೆ ನಮ್ಮ ಗೋವಿಂದಣ್ಣ ಹತ್ರ. ಓಕೆ ಫೈನ್ ವೀಕ್ಷಕರೇ.